ಇವತ್ತು ನಾವು ಕೆ.ಎಚ್. ಪಾಟೀಲ್ ರವರ 101ನೇ ಜನ್ಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನನಗೂ ಅವ್ರಿಗೂ 37 ವರ್ಷ ಡಿಫರೆನ್ಸ್. ಅವರು ಜೊತೆಯಲ್ಲಿ ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು. ನಾನು ಅವರ ಜೊತೆಯಲ್ಲಿ ಪಕ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ಅವರು ಅಧ್ಯಕ್ಷರಾಗಿದ್ದಾಗ ನನಗೆ ಮೊದಲನೇ ಟಿಕೆಟ್ ಕೂಡ ವೀರಪ್ಪ ಮೊಯ್ಲಿ ಅವರು, ಕೆ.ಎಚ್. ಪಾಟೀಲ್ ಅವರಿಬ್ಬರು ಸೇರಿ ನನಗೆ ಅಸೆಂಬ್ಲಿಗೆ ಟಿಕೆಟ್ ಕೊಟ್ಟಿದ್ದನ್ನು ಇವತ್ತು ನಾನು ನಿಮಗೆ ಹೇಳಿ ಇದನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ. ಅದಾದ ಮೇಲೆ ಅವರ ಜೊತೆಯಲ್ಲಿ ಶಾಸಕರಾಗೂ ಕೆಲಸ ಮಾಡಿದ್ದೀನಿ. 85ರಲ್ಲಿ ಟಿಕೆಟ್ ಕೊಟ್ಟಿದ್ದು ಮೊಯ್ಲಿ ಸಾಹೇಬ್ ಅಲ್ವಾ, 85. ವೀರಪ್ಪ ಮೊಯ್ಲಿ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಕೆ.ಎಚ್. ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ನಾನು ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಅದಾದ ಮೇಲೆ ಅವ್ರ ಜೊತೆ ಶಾಸಕರಾಗುವಂಥ ಭಾಗ್ಯ ಕೂಡ ನನಗಿತ್ತು. ಅದಾದ ಮೇಲೆ ಅವ್ರ ಜೊತೆ ಮಂತ್ರಿಯಾಗಿ ಕೂಡ ಅವರ ಸಹೋದ್ಯೋಗಿ ಕೆಲಸ ಮಾಡೋಂಥ ಭಾಗ್ಯ ಕೂಡ ನನಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಇತ್ತು. ಸೊ ಅವರ ಆಚಾರ ವಿಚಾರ ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ಗೋವಿನ ಹಾಡು ನನಗೆ ಆಗಾಗ ನೆನಪು ಬರ್ತದೆ. ಇಟ್ಟರೆ ಸಗಣಿಯಾಗು, ತಟ್ಟಿದರೆ ಬೆರಣಿಯಾಗು, ಸುಟ್ಟರೆ ಹಣೆಗೆ ವಿಭೂತಿಯಾಗು, ನೀನಾಗಿದ್ದಾರೆಯೋ ಇಲ್ಲೋ ಮಾನವ ಅಂತ. ಅಂದರೆ ಎಲ್ಲ ವಿಚಾರಕ್ಕೂ ಕೂಡ ಇವತ್ತು ಅವರ ಚಿಂತನೆಗಳು ಈ ಕಾಲಕ್ಕೆ ಮೂಡಿಸ್ತದೆ, ಎಲ್ಲದಕ್ಕೂ ಕೂಡ ಸೇರಿಸ್ತದೆ. ಒಬ್ಬ ದಿಟ್ಟ ನಾಯಕತ್ವ ಯಾವುದಕ್ಕೂ ಕೂಡ ಅನಿಸಿರ್ಲಿಲ್ಲ. ಅವರು ಫಾರೆಸ್ಟ್ ಮಿನಿಸ್ಟರ್ ಕೂಡ ಇದ್ರು. ಅವರು ಧೈರ್ಯವಾಗಿ ತೆಗೆದುಕೊಳ್ದಂಥ ನಿರ್ಧಾರ, ಬಂಗಾರಪ್ಪನವರ ಸಂಪುಟದಲ್ಲಿ ನಾನು, ಮೊಯ್ಲಿ ಸಾಹೇಬರು ಎಲ್ಲ ಅವರ ಜೊತೆಯಲ್ಲಿದ್ದು ನೇರವಾಗಿ ರೈತರ ಬದುಕಿಗೆ ಅರಣ್ಯ ಕಾಪಾಡುವಂಥ ವಿಚಾರಕ್ಕೆ ತೆಗೆದುಕೊಂಡಂಥ ತೀರ್ಮಾನ, ಸಹಕಾರ ಕ್ಷೇತ್ರದಲ್ಲಿ ಅವ್ರದ ದೂರದೃಷ್ಟಿ, ಪ್ರತಿ ಊರಿಗೂ ಒಂದು ಶಾಲೆ, ಒಂದು ಸಹಕಾರ ಇರಬೇಕು ಅಂತೇಳಿ ಮಾಡಿ, ಆವತ್ತಿನ ಕಾಲದಲ್ಲಿ ಸಹಕಾರ ತತ್ವ ಯಾವ ರೀತಿ ಅವ್ರ ಜಿಲ್ಲೆಲೇ ಇದು ದೊಡ್ಡ, ಮೊದಲು ಧಾರವಾಡದ ಅಖಂಡ ಜಿಲ್ಲೆ ಅದು ಬೆಳೆದಿದ್ರು ಕೂಡ ಆ ಜಿಲ್ಲೆ ಒಲ್ಲದೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ನಾಯಕತ್ವವನ್ನು ಅವರು ಬೆಳೆಸ್ಕೊಂಡಿದ್ರು. ಒಂದು ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆವತ್ತಿನ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬದುಕಿದ್ದಾಗ ಅವ್ರನ್ನ ಪಕ್ಷದ ಅಧ್ಯಕ್ಷರಾಗಿ ಅವ್ರನ್ನ ನೇಮಕವನ್ನು ಮಾಡಿದ್ರು. ಸೊ ಇನ್ನೊಂದು, ನನಗೆ ಅವರ ರೈತರ ಬದುಕಿಗೆ ತೆಗೆದುಕೊಳ್ತಾ ಇದ್ದಂಥ ಅನೇಕ ನಿರ್ಧಾರಗಳನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ನನಗೆ ಟಿಕೆಟ್ ಕೊಡಬೇಕಾದ್ರೆ ಕೆಲವ್ರದ್ದು ಭಿನ್ನಾಭಿಪ್ರಾಯಗಳಿತ್ತು. ಏನು ಈ ವಯಸ್ಸು, ಈ ಚಿಕ್ಕ ಹುಡುಗಂಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯನಾ ಏನು ಅಂತೇಳಿ. ದೆಹಲಿಯವರು ಆ ತೀರ್ಮಾನ ಮಾಡಿದ್ರು. ಕರೆಂಗೆ ನನಗೆ ಕರೆಸಿದ್ರು. ಏನಪ್ಪ ನೀನು ನಿನಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲ ಕಡೆಯಿಂದನೂ ರೆಕಮೆಂಡೇಶನ್ ಬರ್ತಾ ಇದೆ, ನಮ್ಮ ರಿಪೋರ್ಟಿಂಗ್ ಹೇಳ್ತದೆ, ಗೆಲ್ತೀಯಾ, ಯೋಚನೆ ಮಾಡು ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಯೋಚನೆ ಮಾಡಿ, ನಾನು ನಿಮ್ಗೆ ಯಾಕೆ, ನನ್ನ ಟಿಕೆಟ್ ಕೊಡಿ, ನಾನು ಹೋರಾಟ ನಾನು ಮಾಡ್ತೀನಿ ಅಂತ ಹೇಳಿದೆ. ಅವತ್ತು ದೇವೇಗೌಡರು ನನ್ನ ಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆಮೇಲೆ ಆಯಿತು, ದೇವ್ರು ಒಳ್ಳೇದು ಮಾಡಿ ಹೋಗು ಅಂತೇಳಿ ನನಗೆ B.Pharm ಸೈನ್ ಹಾಕಿ ಕೊಟ್ಟು ಕಳಿಸ್ಕೊಟ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ಈ ರಾಜಕಾರಣದ ಪಯಣ ನಡ್ಕೊಂಡು ಬಂದಿದೆ. ಸೊ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಮನುಷ್ಯ ಸತ್ತ ಮೇಲೆ ಭೂಮಿ ಒಳಗಡೆ ಸೇರ್ತಾನೆ, ಆದರೆ ಬದುಕು ಇವತ್ತಾದರೆ ಅವನ ಸಾಧನೆಗಳು ಭೂಮಿ ಮೇಲೆ ಇವೆ. ಅದಕ್ಕೋಸ್ಕರ ನಾವು ಇವತ್ತು ಅವರ ವಿಚಾರಗಳನ್ನು ನಾವು ಮಾತಾಡಿಕೊಂಡು ನಾವು ಬರ್ತಾ ಇದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯವಾದದ್ದು. ಹಂಗೆ ನಾಯಕತ್ವದ ಗುಣ, ನಾಯಕರಾಗಿ ಇವತ್ತು ಯಾರ ಅಧಿಕಾರದಲ್ಲಿ ಹೇಗಿರ್ತಾರೆ ಅದು ಮುಖ್ಯ ಅಲ್ಲ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ, ಭಗವಂತ ಅವ್ರಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧನೆಯನ್ನು ಮಾಡಿ
ಎಷ್ಟು ನಾಯಕರನ್ನ ತಯಾರು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಹಂಗೆ ಇವತ್ತು ನಾನು ಎಷ್ಟೋ ಜನ ಅವರ ಸ್ನೇಹಿತರುಗಳನ್ನ ಅವರ ಕಾಲದಲ್ಲಿ ಸಮಕಾಲದಲ್ಲಿ ಇಲ್ಲದೆ ಹೋದ್ರು ಕೂಡ ಅವರ ಅನ್ಯಾಯಿಗಳಾಗಿ ಅವ್ರ ಸ್ನೇಹಿತರಾಗಿ ಇವತ್ತು ಅವರ ಆದರ್ಶಗಳನ್ನ ನೋಡಿದಂಥ ಅನೇಕ ಮುಖಂಡಗಳನ್ನ ಇವತ್ತು ನಾನಿಲ್ಲಿ ಗಮನಿಸ್ತಾ ಇದ್ದೇನೆ. ಸೊ ಹಂಗೆ ಇಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಅವರ ಆದರ್ಶ, ಅವರ ರಾಜಕಾರಣದ ಬದುಕು, ದಿಟ್ಟವಾದಂಥ ಬದುಕು. ದೇವರಾಜ ಅರಸರು ಕೂಡ ಅವ್ರಿಗೆ ಪಾಟೀಲ್ ಅವರು ಒಬ್ಬ ಭೀಮಸೇನ ಒಬ್ಬ ನಿತ್ಯ ನಿಷ್ಠೆ ಅಂಥೇಳಿ ಅವ್ರಿಗೆ ಅಸೆಂಬ್ಲಿಲಿ ಮಾತಾಡಿದಂಥ ಇತಿಹಾಸ ದಾಖಲೆ ಪುಟದಲ್ಲಿ ಇವತ್ತು ಇದೆ. ಸೊ ಹಂಗೆ ಅವರು ಕೂಡ ಬಸವಣ್ಣನ ಬಗ್ಗೆ ಅಪಾರವಾದಂಥ ಆಚಾರ ಅವರ ಬಗ್ಗೆ ತಿಳ್ಕೊಂಡು ನಾನು ನೇರವಾಗಿ ಬಸವಣ್ಣನ ಒಬ್ಬ ಅನ್ಯಾಯಿ ಅಂತ ನೇರವಾಗಿ ಹೇಳ್ಕೊಂಡು ಶಿವಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋದು ನನ್ನ ಅನೇಕ ಅವರ ಪುಸ್ತಕದ ದಾಖಲೆಗಳನ್ನು ನಾವೆಲ್ಲ ಮಾಡಿದ್ದೇವೆ, ಸೊ ನೋಡಿದ್ದೇವೆ. ಸೊ ಹಂಗೆ ಇವತ್ತು KH ಪಾಟೀಲ್ರವರು ಒಬ್ಬ ಧೀಮಂತ ನಾಯಕರವರ ಹೆಸರನ್ನ ಇವತ್ತು ನಮ್ಮ HK ಪಾಟೀಲ್ರವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಶಿಷ್ಯಕೋಟಿಗಳು, ಸ್ನೇಹಿತರು, ಅವರ ಆದರ್ಶ, ಅವರು ಕಟ್ಟಂತ ಸಂಸ್ಥೆ ಎಲ್ಲ ಕೂಡ ಅವರು ಮತ್ತು ನಮ್ಮ DR ಪಾಟೀಲ್ರು ಅವರೆಲ್ಲ ಕೂಡ ಇವತ್ತು ಅದನ್ನು ನಡೆಸ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಸೊ ಇದು ಬಹಳ ಮುಖ್ಯ. ಏನು ನಾವು ಲೀನೇಜ್ ಅಂತ ಹೇಳ್ತೀವಿ, ಏನು ಅವರ ಆದರ್ಶವಾದಂಥ ವಿಚಾರ, ಅವ್ರು ಏನು ಹುಟ್ಟಾಕಿದ್ರು ಅದನ್ನು ಬೆಳೆಸ್ಕೊಂಡು ಹೋಗೋದು ಕೂಡ ಬಹಳ ಮುಖ್ಯ. ಸೊ ಹಂಗೆ ಅವರೆಲ್ಲ ದಿಟ್ಟವಾದಂಥ ಧೈರ್ಯ ಒಂದಿಲ್ಲ ನಮ್ಮ HK ಪಾಟೀಲ್ರಿಗೆ, ಇನ್ನೆಲ್ಲ ಗುಣಗಳು ಇದೆ. ಧೈರ್ಯ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಇನ್ನ ಬೋಲ್ಡ್ ಡಿಸಿಷನ್ಗಳು ಅವ್ರು ಮಾಡ್ದಂಗೆ ಮಾಡಬೇಡ್ರೆ ಬಹುಶಃ ಇಷ್ಟೊತ್ತಿಗೆ ಇನ್ನ ಮೇಲ್ಗಡೆ ಇರ್ತಿದ್ರು HK ಪಾಟೀಲ್ರು ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಅವರೊಂದೊಂದು ಟೈಮ್ ಸ್ವಲ್ಪ ಯೋಚನೆ ಮಾಡ್ತಾರೆ. ನಾನು ಕೃಷ್ಣ ಅವರಾದ್ಮೇಲೆ ಅವರೇ ನಮ್ಮ ನಾಯಕರು ಅಂತ ಲೆಕ್ಕ ಹಾಕೊಂಡಿದ್ದೆ. ಈಗ ಆ ರೀತಿ ನನಗೆ ಅವ್ರ ಮೇಲೆ ಅಪಾರವಾದಂಥ ಇತ್ತು. ಸೊ ಅದೃಷ್ಟ ಅನ್ನೋದು ಒಂದು ಅವಕಾಶದಲ್ಲಿ ಅಲ್ಲ, ಸಿಕ್ಕಂಥ ಸಂದರ್ಭದಲ್ಲಿ ಆ ಅವಕಾಶದಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ನಾನು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಿದ್ದೆ, ದೇವ್ರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಾವೇನು ಒಳ್ಳೇದು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಇವತ್ತು ನಮ್ಮ ವೀರಪ್ಪ ಮೊಯ್ಲಿಯವ್ರನ್ನು ಕೂಡ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತು KH ಪಾಟೀಲ್ರು ಮತ್ತು ವೀರಪ್ಪ ಮೊಯ್ಲಿಯವರು ಅವತ್ತಿನ ಕಾಲದಲ್ಲಿ ದೆಹಲಿಯ ನಾಯಕರು, ಚಂದ್ರಶೇಖರ್ ಮೂರ್ತಿ ಇವರೆಲ್ಲ ಸೇರಿ ನನ್ನ ಗುರ್ಸಿ ನನಗೆ B.Pharm ಕೊಟ್ಟಿಲ್ಲ ಅಂದ್ರೆ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡೋಷ್ಟ ಶಕ್ತಿ ನನಗೆ ಇರ್ಲಿಲ್ವೋ ಏನೋ ಅಂತ ಕಾಣ್ತದೆ. ಸೊ ಇಲ್ಲಿಂದ ಬೆಳೆದಿದ್ದೇನೆ. ಸೊ ಅದರಿಂದ ಅವ್ರನ್ನ ಸ್ಮರಿಸ್ಕೊಂಡು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಂಗೆ